ಟಿವಿ5 ವರದಿಯಿಂದ ಸಿಕ್ತು ಈ ಸ್ವತ್ತು ನಿಟ್ಟುಸಿರು ಬಿಟ್ರು ಜನರು. ಈ ಸ್ವತ್ತು ಸಿಗದೆ ಪರದಾಡಿದ್ದಂತ ಹುಬ್ಬಳ್ಳಿಯ ಕೆಎಚ್ಬಿ ಕಾಲೋನಿಯ ನಿವಾಸಿಗಳು ಈ ಬಗ್ಗೆ ಟಿವಿ5 ಕನ್ನಡ ಎದುರು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ಅಲ್ಲಿನ ನಿವಾಸಿಗಳು. ಈಗ ಟಿವಿ5 ವರದಿಯಿಂದ ಈ ಸ್ವತ್ತು ಸಿಕ್ಕಿದೆ, ಹೀಗಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಸ್ವತ್ತು ಸಿಗದೆ ಪರದಾಡ್ಬಿಟ್ಟಿದ್ರು ಹುಬ್ಬಳ್ಳಿಯ ಕೆಎಚ್ಬಿ ಕಾಲೋನಿ ನಿವಾಸಿಗಳು. ಇದ್ರ ಬಗ್ಗೆ ನಾವು ಸುದ್ದಿ ಬಿತ್ತರ ಮಾಡ್ತಾ ಇದ್ದಂತೆ ಅವ್ರು ಯಾವ ರೀತಿ ಅಳಲು ತೋಡ್ಕೊಳ್ತಿದ್ದಾರೆ, ಎಷ್ಟು ದಿನದಿಂದ ಇದಕ್ಕೋಸ್ಕರ ಹೋರಾಡ್ತಿದ್ದಾರೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿಸ್ತೃತವಾದ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಟಿವಿ5 ವರದಿಯ ಬೆನ್ನಲ್ಲೇ ಈ ಸ್ವತ್ತು ನೀಡೋದಕ್ಕೆ ಮುಂದಾಗಿದ್ದಾರೆ. ಹೌಸಿಂಗ್ ಬೋರ್ಡ್ ಪಾಲಿಕೆಗೆ ಹಸ್ತಾಂತರವಾಗಿದ್ದಕ್ಕೆ ಈ ಸ್ವತ್ತು ಸಿಗದೆ ಪರದಾಡ್ಬಿಟ್ಟಿದ್ರು ಅಲ್ಲಿನ ನಿವಾಸಿಗಳು. ಈಗ ಈ ಸ್ವತ್ತು ಸಿಕ್ಕ ಖುಷಿಗೆ ಟಿವಿ5 ಕನ್ನಡಕ್ಕೆ ಅಲ್ಲಿನ ಕೆಎಚ್ಬಿ ಕಾಲೋನಿಯ ನಿವಾಸಿಗಳು ಧನ್ಯವಾದಗಳನ್ನ ಸಲ್ಲಿಕೆ ಮಾಡಿದ್ದಾರೆ. ತಮ್ಮ ಅಳಲನ್ನ ತೋಡ್ಕೊಂಡಿದ್ರು, ನಮಗೆ ಈ ಸ್ವತ್ತು ಸಿಗದೆ ಪರದಾಡ್ತಾ ಇದ್ದೀವಿ ಅಂತ. ಕೊನೆಗೂ ವಿಸ್ತೃತವಾದಂತ ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಈ ಸ್ವತ್ತು ಕೊಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗಿರೋದು. ಕೊನೆಗೂ ನಮಗೆ ಈ ಸ್ವತ್ತು ಸಿಕ್ಕಿದೆ, ಸಂತೋಷ ಆಗ್ತಾ ಇದೆ ಅಂತ ಟಿವಿ5 ಕನ್ನಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಕೆಎಚ್ಬಿ ಕಾಲೋನಿಯ ನಿವಾಸಿಗಳು. ಇಲ್ಲಿವರೆಗೂ ಕೂಡ ಇಲ್ಲಿಂದಲ್ಲಿಗೆ ಅಲ್ದಾಡ್ತಾನೆ ಇದ್ರು, ಈ ಸ್ವತ್ತು ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಕೊನೆಗೂ ಟಿವಿ5 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹುಬ್ಬಳ್ಳಿಯ ಅಮ್ಮುರುಗೊಳ ವ್ಯಾಪ್ತಿಯಲ್ಲಿರುವಂತಹ ಕೆಎಚ್ಬಿ ಕಾಲೋನಿಯ ನಿವಾಸಿಗಳು ಕಳೆದ 11 ವರ್ಷಗಳಿಂದ ಈ ಸ್ವತ್ತಿಗಾಗಿ ಹೋರಾಟವನ್ನು ಮಾಡಿದ್ರು. ಕಚೇರಿ ಅಲೆದು ಸುಸ್ತಾದರೂ ಸಹಿತ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯತನದಿಂದ ಇಲ್ಲಿಯ ಸ್ಥಳೀಯ ನಿವಾಸಿಗಳಿಗೆ ಈ ಸ್ವತ್ತು ಅಧಿಕಾರಿಗಳು ಕೊಟ್ಟಿರಲಿಲ್ಲ. ಈ ಸಂದರ್ಭದಂಗೆ ಟಿವಿ5 ಒಂದು ವಿಸ್ತೃತವಾದಂತಹ ಒಂದು ವರದಿಯನ್ನು ಬಿತ್ತರಿಸಿತ್ತು, ನಿದ್ದೆಗಣ್ಣಿರುವಂತಹ ಅಧಿಕಾರಿಗಳನ್ನು ಬಡಿದೆಬ್ಬಿಸಿತ್ತು. ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿರುವಂತಹ ಸ್ಥಳೀಯ ನಿವಾಸಿಗಳಿಗೆ ಈ ಸ್ವತ್ತು ಕೊಡಲಿಕ್ಕೆ ಮುಂದಾಗಿದೆ. ಸ್ಥಳೀಯ ನಿವಾಸಿಗಳು ಈ ಸಂದರ್ಭಕ್ಕೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಹೀಗಾಗಿ ನಾನು ಸ್ಥಳೀಯರನ್ನೇ ಮಾತನಾಡಿಸ್ತೀನಿ. ಸರ್, ಸತತ 11 ವರ್ಷಗಳ ಸುದೀರ್ಘ ಹೋರಾಟ ಮಾಡಿದ್ರೆ ನಿಮ್ಗೆ ಈ ಸ್ವತ್ತು ಸಿಕ್ಕಿತ್ತಾ ಸರ್? ಹೇಗೆ ಸರ್? ಈವರೆಗೂ ನಾವು ಕರ್ನಾಟಕ ಗೃಹ ಮಂಡಳಿಯಿಂದ ನಾವು ಈ ಒಂದು ಸ್ವತ್ತನ್ನು ಒದಗಿಸಿಕೊಡುವಂತೆ ನಾವು ಅವರಲ್ಲಿ ಕೇಳಿಕೊಂಡಾಗ ಅವರು ಯಾವುದೇ ಒಂದು ತಮ್ಮ ನಿರ್ಧಾರವನ್ನು ತಿಳಿಸದೆ ಕಣ್ಣು ಮುಚ್ಚಾಲೆ ಆಟವನ್ನು ಆಡ್ತಾ ಇದ್ದರು. ಆದರೆ ನಾವು ಈ ಬಗ್ಗೆ ಮಾಧ್ಯಮದ ಮಿತ್ರರಿಗೆ ಒಂದು ತಿಳಿಸಿದಾಗ ಟಿವಿ5ದವರು ನಮ್ಮ ಕಾಲೋನಿಯಲ್ಲೇ ಬಂದು ನಮ್ಮ ಕಾಲೋನಿಗೆ ಬಂದು ಇಲ್ಲಿ ಸ್ಥಳೀಯರಿಗೆ ಸಂದರ್ಶನವನ್ನು ಮಾಡಿ ಈ ಸ್ವತ್ತು ಸಿಗುವ ಹಾಗೆ ನಾವು ಮಾಡಿದಂಥ ಪ್ರತಿಭಟನೆಯನ್ನು ವಿಸ್ತೃತ ವರದಿಯನ್ನು ತಮ್ಮ ಟಿವಿ5ದಲ್ಲಿ ತೋರಿಸಿದಾಗ ಈ ಒಂದು ಅವರ ಪ್ರಯತ್ನದಿಂದ ಕೆಎಚ್ಬಿ ಅಧಿಕಾರಿಗಳು ಹಾಗೂ ಕಾರ್ಪೊರೇಷನ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ನಮಗೆ ಈ ಸ್ವತ್ತು ಕೊಡಲಿಕ್ಕೆ ಅವರು ಸಮ್ಮತಿಯನ್ನು ಸೂಚಿಸಿದ್ದಾರೆ. ನೇರವಾಗಿ ಕಮಿಷನರ್ ಅವರೇ ನಮಗೆ ತಿಳಿಸಿದ್ದು, ಈ ಸ್ವತ್ತು ಕೊಡದೇ ಇದ್ದಲ್ಲಿ ನೇರವಾಗಿ ನಮ್ಮನ್ನು ಬಂದು ನೀವು ನನಗೆ ದೂರನ್ನು ಕೊಡಿ, ನಾನು ನಿಮಗೆ ಒದಗಿಸಿಕೊಡಿಸ್ತೀನಿ ಅಂತ ಭರವಸೆಯನ್ನು ನೀಡಿದ್ದಾರೆ. ಈ ಒಂದು ಭರವಸೆ ನೀಡುವಲ್ಲಿ ಟಿವಿ5 ಮಾಧ್ಯಮದವರು ತಮ್ಮ ವಿಸ್ತೃತ ವರದಿಯನ್ನು ಮಾಡಿದ್ದರಿಂದ ನಮಗೆ ಈ ಸ್ವತ್ತು ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತೇಳಿ ಹೇಳ್ತಾ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮ್ಮ ಎಲ್ಲ ಕಾಲೋನಿಯ ನಿವಾಸಿಗಳ ಪರವಾಗಿ ಅವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳು. ಸುಮಾರು 1500 ಪ್ಲಾಟ್ ಇದಾವೆ ಸರ್. ಮನೆಗಳು ಒಂದು 300 ಮೇಲೆ ಮನೆ ಇದ್ದಾವೆ. ಇಲ್ಲಿ ಸುಮಾರು ಈಗ ಮಟ್ಟಿಯವ್ರು ಹೇಳಿದಾಗ ಒಂದು 11 ವರ್ಷದಿಂದ ಹೋರಾಟ ಮಾಡಿದ್ರು ಕೂಡ ಈ ಸ್ವತ್ತು ಕೊಡಲು ಸತಾಯಿಸ್ತಿದ್ರು ಅಧಿಕಾರಿಗಳು. ಇದನ್ನು ನಾವೆಲ್ಲ ಪ್ರತಿಭಟನೆಯನ್ನು ಹಮ್ಮಿಕೊಂಡಾಗ ತಾವೆಲ್ಲ ಟಿವಿ5 ಮಾಧ್ಯಮದ ಎಲ್ಲ ನೀವೇನು ಬಂದು ನಮಗೆಲ್ಲ ಸಹಾಯ ಸಹಕಾರ ಮಾಡಿ ಇವತ್ತು ಈ ಸ್ವತ್ತು ಕೊಡೋಂಗೆ ಮಾಡಿರಿ. ನೀವು ಭಾಳ ಅಭಿನಂದನೆ ಸಲ್ಲಿಸಿ
ಇವತ್ತು ನಮ್ಮ KHB ಎಲ್ಲ ನಿವಾಸಿಗಳ ಪರವಾಗಿ ಮತ್ತೊಮ್ಮೆ ನಿಮ್ಮ ಅಭಿನಂದನೆ ಸಲ್ಲಿಸ್ತೇನೆ. ಏನು ಹೇಳ್ತೀವಿ ಸರ್ ಅಧಿಕಾರಿಗಳು ಅಧಿಕಾರಿಗಳು ಹೋದಾಗ ನಾವು ಮಾಡ್ತೇವೆ ನೋಡ್ತೇವೆ, ಬರೀ ಇಲ್ಲ ಆಗಬೇಕು ಅದಾಗಬೇಕು ಇದಾಗಬೇಕು, ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಅವ್ರ ಕಾರ್ಪೊರೇಷನ್ ಮೇಲೆ ಹಾಕೋದು, ಇಲ್ಲ ಅವರು ನಾವು 9 ಕೋಟಿ ತುಂಬ್ರಿ ಅಂತ ಇವ್ರು ಅನ್ನೋರು, ಅವ್ರು 10 ಕೋಟಿ ತುಂಬ್ರಿ ಅಂತ ಇವ್ರು ಅನ್ನೋರು, ಅದು ಹ್ಯಾಂಡ್ ಓವರ್ ಆಗೋದು ಏನಾರ ಇರಲಿ ನಮ್ಗೆ ಒಂದು ಇದು ಈ ಸ್ವತ್ತು ಮಾಡಿ ಕೊಡ್ರಿ ಅಂತ ನಾವು ಹೋರಾಟ ಮಾಡಿದ್ವಿ ಎಲ್ಲರೂ. ಅದ್ರ ಪ್ರಕಾರ ನೀವು TV5ದವರು ಇದನ್ನು ಭಾಳ ವಿಸ್ತೃತವಾಗಿ ಪ್ರಸಾರ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂಥ ಒಂದು ಕಾರ್ಯಕ್ರಮ ಮಾಡಿ ಇವತ್ತು ನಮ್ಗೆ ನ್ಯಾಯ ಕೊಡಿಸಿರಿ. ಅದಕ್ಕೆ ಮತ್ತು ಈ ಸಂದರ್ಭದಲ್ಲಿ ನೀವು ನಮಗೆ ಭಾಳ ಸಹಾಯ ಸಹಕಾರ ನೀಡಿ ನಮಗೆ ಈ ಸ್ವತ್ತು ಕೊಡಿಸಿರಿ. TV5ದವ್ರಿಗೆ ನಮ್ಮೆಲ್ಲ ಕಾಲನಿಯವ್ರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಅರ್ಪಿಸ್ತೇನೆ. ಸರ್, ಇದು ಜಡ್ಜ್ ಕಾಲನಿ KHB ಅಮರಗೋಳ 2ನೇ ಹಂತದಿಂದ ನಾವು 10 ವರ್ಷದಿಂದ ಈ ಸ್ಥಳದೊಳಗೆ ಈ ಲೇಔಟ್ನಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಹೀಗಾಗಿ ಅವತ್ತಿನಿಂದನೂ ಕೂಡ ನಾವು ಹೋರಾಟ ಎಲ್ಲ ನಿವಾಸಿಗಳು ನನ್ನನ್ನು ಹಿಡ್ಕೊಂಡು ಕೊಟ್ಟು ಮಟ್ಟಿಯವ್ರನ್ನ ಹಿಡ್ಕೊಂಡು ಇನ್ನೂ ಉಳಿದ ನಿವಾಸಿಗಳನ್ನ ಹಿಡ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ವಿ. ಅದಕ್ಕೆ ಇವತ್ತು ಸಫಲ ಸಿಕ್ಕಿದೆ. ಅದಕ್ಕೆ ಕಾರಣ TV5 TV 1 2 3 4 5 ಅವರು ಭಾಳ ಸಹಕಾರ ನೀಡಿ ನಮ್ಗೆ ಈ ಸ್ವತ್ತನ್ನು ಕೊಡಿಸ್ಲಿಕ್ಕೆ ಅಧಿಕಾರಿಗಳ ಹತ್ರ ನಾವು ಮಾತಾಡಿದ್ದಕ್ಕೂ ಕೂಡ ಇವರು ಮಾಧ್ಯಮದ ಮುಖಾಂತರ ವಿಶೇಷವಾಗಿ ಅವರು ನಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ವಿಸ್ತೃತ ಮಾಡಿ ಮಾಧ್ಯಮದಲ್ಲಿ ಎಲ್ಲ ತಿಳಿಸ್ತಾ ಈ ಸ್ವತ್ತನ್ನು ಕೊಡಿಸಿದ್ದಕ್ಕಾಗಿ, ಅವರು ಕೊಟ್ಟಿದ್ದಕ್ಕಾಗಿ, ಅದನ್ನು ವಿಶೇಷವಾಗಿ ಮಾಧ್ಯಮದಲ್ಲಿ ಹೇಳಿದ್ದಕ್ಕೆ, ಅದನ್ನು ಪ್ರಚಾರ ಮಾಡಿದ್ದಕ್ಕಾಗಿ TV5ದವರಿಗೆ ವಿಶೇಷವಾದ ಹೃದಯಪೂರ್ವಕವಾದ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. 11 ವರ್ಷಗಳ ಹೋರಾಟ ಮಾಡಿದರೂ ಸಹಿತ ನಮಗೆ ಈ ಸ್ವತ್ತು ಸಿಕ್ಕಿರಲ್ಲ. ನೀವು ವರದಿ ಮಾಡಿದ ನಂತರ ನಮಗೆ ಈ ಸ್ವತ್ತು ಸಿಕ್ಕಿದೆ. ಹೀಗಾಗಿ ಇವತ್ತು ನಾವು ನೆಮ್ಮದಿಯಿಂದ ಜೀವನವನ್ನು ಮಾಡಲಿಕ್ಕೆ ನೀವು ನಮಗೆ ಸಹಕಾರಿ ಆಗಿದ್ದೀರಿ. ಹೀಗಾಗಿ ವಿಶೇಷವಾಗಿ ನಾವು TV5ಗೆ ಅಭಿನಂದನೆ ಸಲ್ಲಿಸ್ತೇವೆ ಅನ್ನೋದು ಸ್ಥಳೀಯರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.